ನೆಕ್ಸ್ಟ್ ಪೇಜ್ ಕರೆಕ್ಟ್ ಅಣ್ಣ. ಆ ಗಂಜಾಮ್ ಸೇಟ್ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅಣ್ಣ. ನಮಸ್ಕಾರ. ಬರ್ಬೇಕು ಬರ್ಬೇಕು ಬೀಗ್ರು. ನಮಸ್ಕಾರ. ಬನ್ನಿ ಬನ್ನಿ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಒಂದ್ ಸಣ್ಣ ಕೆಲಸ ಇದೆ, ಈಗಲೇ ಬಂದೆ. ರವಿ ನೀವು ಹೋಗಿ ಅಣ್ಣ, ಕೂತ್ಕೊಳ್ಳಿ. ಅರೆ ಸೇಠ್ ಗಂಜಾಮ್ ದಾಸ್, ಜಯರಾಮ್ ಜಿ ಕಿ. ರಾಮ್ ರಾಮ್ ಸಾಬ್. ರಾಮ್ ರಾಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬೈಟಿ. ಏನ್ ಸಾಬ್, ನಿಮ್ ತಮ್ಮ ಆ ಜಾಗ ನನಗೆ ಬರ್ಕೊಡು ಅಂತ ಒಂದೇ ಸಮ ಪೀಡಿಸ್ತಾ ಇದ್ದಾನೆ. ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀರಿ? ಅದೇ ಸರ್, ಆ ಕೋರ್ಮಂಗಲದಲ್ಲಿ ಇದೆಯಲ್ಲ 100/200 ಆ ಜಾಗ. ಕೊಟ್ಬಿಡಿ. ಏನ್ ಸರ್ ನೀವು ಹೇಳ್ತಾ ಇದ್ದೀರಾ? ಅದು ನಮ್ ತಾತ ಮುತ್ತಾತನ ಕಾಲದಿಂದ ತುಂಬಾ ಕಷ್ಟಪಟ್ಟು ಸಂಪಾದಿಸಿದ್ದು ಆಸ್ತಿ ನಾವ್ ಯಾರಿಗೂ ಬರ್ಕೊಡಲ್ಲ. ಮನುಷ್ಯ ಸತ್ ಮೇಲೆ ಅವನಿಗೇನ್ ಬೇಕು? 6 ಅಡಿ 3 ಅಡಿ ಜಾಗ, ಅದನ್ನ ಇಟ್ಕೊಂಡು ಮಿಕ್ಕಿದನ್ ಕೊಟ್ಬಿಡು. ರೀ ಸ್ವಾಮಿ, ನಮ್ಮ ಹತ್ರ ಈ ರೌಡಿಸಮ್ ಎಲ್ಲ ತೋರ್ಸಕ್ ಬರ್ಬೇಡಿ. ನಾವ್ ಈ ಮಟ್ಟಕ್ಕೆ ಬಂದಿದ್ದು ಅದೇ ರೋಡಿಂದ. ಪೊಲೀಸು ಪೊಲಿಟಿಷಿಯನ್ಸ್ ಎಲ್ಲ ನಮ್ ಜೋಬ್ನಲ್ಲೂ ಇದಾರೆ ಗೊತ್ತಾ? ಸೇಟು, ನೀನನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ. ಓ ಸಾರಿ, ಸ್ವಲ್ಪ ಲೇಟ್ ಆಯ್ತು. ಸರ್ ನಿಮ್ ಕೈಯಲ್ಲಿ ಏ ಶಿವ, ತಗೊಂಡ್ ಬಾ. ಬಂದೆ ಅಣ್ಣ. ಮನುಷ್ಯನ್ ರಕ್ತ ಮೈ ಗಂಟ್ಕೊಂಡ್ರೆ ಹೋಗೋದೇ ಇಲ್ಲ ಅನ್ನುತ್ತೆ. ಅದ್ ಬಿಡಿ, ಮದ್ವೆ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ಒಬ್ಳೆ ತಂಗಿ, ಬಹಳ ಜೋರಾಗಿ ಇರ್ಬೇಕಲ್ಲ. ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದೆ. ಹೇಳಿ ಹೇಳಿ. ಅದು ಓ ಅದಾ, ಹೇಳ್ತೀನಿ ಕೂತ್ಕೊಳ್ಳಿ. ತುಂಬಾ ಅರ್ಜೆಂಟ್ ಮಾಡ್ದ, ಕಳಿಸ್ಬಿಟ್ಟೆ. ಅವಂದೇ ರಕ್ತ. ಹೇಳಿ. ಏನಿಲ್ಲ, ನಮ್ ತಂಗಿ ಕಾಲೇಜಲ್ಲಿ ಕೃಷ್ಣ ಅಂತ ಒಬ್ಬ ಹುಡುಗನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಸಂತೋಷದ ವಿಷಯ. ನೋಡಿ, ಜೀವನದಲ್ಲಿ ಎಲ್ಲರೂ ಪ್ರೀತಿ ಮಾಡೇ ಮಾಡ್ತಾರೆ. ಈಗ ನಾನು ನನ್ನ ತಮ್ಮನ್ ಪ್ರೀತಿಸ್ತೀನಿ, ನನ್ನ ತಮ್ಮ ನನ್ನನ್ನು ಪ್ರೀತಿಸ್ತಾನೆ. ನಾನು ನನ್ನ ಮಗನ ಪ್ರೀತಿಸ್ತೀನಿ, ನನ್ನ ಮಗನೂ ನನ್ನನ್ನು ಪ್ರೀತಿಸ್ತಾನೆ. ಅಷ್ಟೇ ಯಾಕೆ, ನಾನು ನಮ್ಮ ಮನೆ ನಾಯಿನೂ ಪ್ರೀತಿಸ್ತೀನಿ, ಅದು ನನ್ನನ್ನು ಪ್ರೀತಿಸುತ್ತೆ. ಇವೆಲ್ಲ ಮಾಮೂಲು, ನೋ ಪ್ರಾಬ್ಲಮ್. ಮದುವೆ ಮಾತ್ರ ನನ್ನ ಮಗನ ಜೊತೆನೇ ಆಗ್ಬೇಕು. ನೋಡಿ, ನಾನು ಪ್ರಾಣ ತೆಗಿತೀನಿ, ಪ್ರಾಣ ಕೊಡ್ತೀನಿ, ಆದ್ರೆ ಕೊಟ್ಟ ಮಾತನ್ನು ಮಾತ್ರ. ನಮ್ ತಂಗಿ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೀಗ್ರೆ, ನಾನು ಒಂದ್ ದಿನಕ್ಕೆ ಒಂದೇ ಕೊಲೆ ಮಾಡೋದು. ಅದಕ್ಕೆ ನಿಮಗೆ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ಹೋಗಿ ಮದುವೆ ಏರ್ಪಾಡು ಮಾಡಿ. ನಮಸ್ಕಾರ. ಕೃಷ್ಣ, ಕೃಷ್ಣ, ಏನ್ ಬಂದಿದ್ದು ಮತ್ತೆ ಕಿತಾಪತಿನ? ಛೇ ಹಾಗನ್ಬೇಡಪ್ಪ ಕೃಷ್ಣ. ನಾವು ಮಾಡಿದ ತಪ್ಪು ಕ್ಷಮೆ ಕೇಳ್ಕೊಂಡು ನಮ್ ತಂಗಿನ ನೀನ್ ಕೈ ಬಿಡ್ಬೇಡ ಅಂತ ಕೇಳೋದಕ್ ಬಂದಿದೀವಿ. ಪ್ರಿಯಾ, ನಿಮ್ಮಿಬ್ಬರ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಆ ಕೊಲೆಗಾರ ಸೂರ್ಯಪ್ರಕಾಶ್ ಮಗನ್ಗೆ ನಮ್ ತಂಗಿನ ಮದುವೆ ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಬಿಟ್ಟಿದೀವಿ. ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ನಡೆಯೋದು ಮದುವೆ ಅಲ್ಲ. ನಾವು ಮಾಡಿರೋ ತಪ್ಪಿಗೆ ದಯವಿಟ್ಟು ನಮ್ ತಂಗಿಗೆ ಶಿಕ್ಷೆ ಕೊಡ್ಬೇಡ. ಇವಳನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗು, ಸಂತೋಷವಾಗಿ ಇದ್ಬಿಡು ಪ್ಲೀಸ್. ನೋ, ಯಾವ ಹೆಣ್ಣಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಮಣ್ಣು ಪಾಲಾಗಿ ಹೋಯ್ತು, ಆ ಮನೆ ಹೆಣ್ಣನ್ನ ನಮ್ಮನೆ ತುಂಬಿಸ್ಕೊಳಕ್ಕೆ ನಾನು ಖಂಡಿತ ಒಪ್ಪಲ್ಲ. ನಾನ್ ನಮ್ಮ ಅತ್ತಿಗೆಗೆ ತಾಯಿ ಸ್ಥಾನ ಮಾತ್ರ ಕೊಟ್ಟಿಲ್ಲ, ತಾಯಿಂತಾನೆ ಅನ್ಕೊಂಡಿದ್ದೀನಿ. ನನಗೆ ನಿಮ್ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದ್ರ ಹತ್ರಷ್ಟು ಭಕ್ತಿ ನಮ್ಮ ಅಣ್ಣ ಅತ್ತಿಗೆ ಮೇಲಿದೆ. ಅವ್ರಿಗೋಸ್ಕರ ನನ್ನ ಪ್ರೀತಿನ ಬೇಕಾದ್ರೂ ತ್ಯಾಗ ಮಾಡಕ್ ಸಿದ್ಧವಾಗಿದ್ದೀನಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಪ್ರಿಯಾ, ನೋಡು ಗೋಪಿ, ಅವತ್ತಿ 3 ಜನ ಅಣ್ಣಂದ್ರು ನೀನ್ ಅವ್ರ ತಂಗಿನ ಪ್ರೀತಿಸ್ಬಾರ್ದು, ಮರ್ತು ಬಿಡ್ಬೇಕು ಅಂತ ಗಲಾಟೆ ಮಾಡಿ ಹೋದ್ರು. ಆದ್ರೆ ಇವತ್ತು ತಮ್ಮ ಸ್ವಾಭಿಮಾನನ್ ಮರ್ತು
ನಮ್ಮನೆ ಬಾಗ್ಲಿಗೆ ಬಂದು ನಮ್ಮ ತಂಗಿನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಅಂದಮೇಲೆ ಅವರು ಒಂದು ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ಗೊತ್ತಾಗತ್ತೆ. ಕ್ಷಮೆ ಅಂತ ಬೇಡ್ಕೊಂಡು ಬಂದಾಗ ಶಿಕ್ಷೆ ಕೊಡೋದು ತಪ್ಪು ಕಣೋ. ಅವ್ರ ತಪ್ಪು ಅವ್ರು ಅರ್ಥ ಮಾಡ್ಕೊಂಡಿದಾರಲ್ಲ, ಅಷ್ಟೇ ಸಾಕು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾರು ತಾನೇ ಜಗಳ ಆಡಲ್ಲ ಹೇಳು? ನಾನು ನಿಮ್ಮಣ್ಣ ಪ್ರೀತಿಸೆ ಮದ್ವೆ ಆಗಿದ್ದು, ಅದಕ್ಕೆ ನಮ್ಮ ತಂದೆ ತಾಯಿ ವಿರೋಧಿಸಿದ್ರು. ಆದ್ರೆ ಪುಟ್ಟಿ ಹುಟ್ಟಿದ್ಮೇಲೆ ತಾವಾಗ ತಾವೇ ಬಂದ್ರು. ಅಷ್ಟು ವರ್ಷ ಮಗಳ ಮೇಲೆ ಇದ್ದಿದ್ದ ಕೋಪ ಮೊಮ್ಮಗಳು ಬಂದ ತಕ್ಷಣ ಹೊರಟೋಯ್ತು. ಅಷ್ಟೇ ಕಣೋ, ಎಲ್ರು ಮನ್ಲು ಈ ಕೋಳಿ ಜಗಳ ಇದ್ದಿದ್ದೆ. ಅಯ್ಯಯ್ಯೋ, ಎದೇಳಿ, ಏನಿಗಲ್ಲ? ನಮ್ಮಂತವ್ರನ್ನೇ ಕ್ಷಮಿಸಿದ್ದೀರಾ ಅಂದ್ಮೇಲೆ ನಿಜವಾಗ್ಲೂ ನೀವು ನಮ್ಮ ತಾಯಿಗಿಂತ ದೊಡ್ಡವರು. ನನ್ನ ಹೆಂಡತಿ ಹೇಳಿದ್ಮೇಲೆ ಮುಗಿದೋಯ್ತು. ಯಾವ ಮುಹೂರ್ತದಲ್ಲಿ ನೀವು ಇವಳು ಮದುವೆ ನಿಶ್ಚಯ ಮಾಡಿದಿರೋ ಅದೇ ಮುಹೂರ್ತದಲ್ಲಿ ನಮ್ಮ ಮನೆ ತುಂಬಿಸ್ಕೋತೀವಿ. ನನ್ನ ತಮ್ಮ ನೀವ್ ಹೇಳ್ದಾಗೆ ನಿಮ್ ತಂಗಿನ ಎಲ್ಲೋ ಕರ್ಕೊಂಡು ಹೋಗಿ ತಾಳಿ ಕಟ್ಟುವಷ್ಟು ಹೇಳಿ ಅಲ್ಲ. ಒಂದು ಸಲ ಮನಸ್ಸಿಟ್ರೆ ಮುಗಿದೋಯ್ತು. ಯಾರೇ ಅಡ್ಡ ಬಂದ್ರು ಅವ್ರನ್ನ ಎದುರಿಸಿ ತಾಳಿ ಕಟ್ಟೇ ಕಟ್ತಾನೆ. ಅಣ್ಣ, ನೀನ್ ನನ್ನ ಮೇಲೆ ಅಧಿಕಾರ ಮಾತ್ರ ಇಟ್ಕೊಂಡಿದ್ದೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ನಂಬಿಕೆ ಇಟ್ಟು ಕನ್ಸೆ ಕಟ್ಟಿರ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹುಚ್ಚ, ಹಲೋ. ಹಾ ಹೇಳಿ. ಹಾ ಅದೇ ಚೋಲ್ಟ್ರಲ್ಲೇ ಮದುವೆ. ಯಾ ಡ್ರೈವರ್ ಸೈಡ್ ಹಾಕು. ನಡೆಯೋ. ಅಪ್ಪಾಜಿ, ನೀವು ಹೇಳಿದಾಗೆ ಎಲ್ಲ VIP ಗಳ ಹೆಸರು ಅಡ್ರೆಸ್ ಎಲ್ಲ ಬರ್ದಿಟ್ಟಿದ್ದೀನಿ. ನೀವು ಒಂದ್ಸಲ ನೋಡ್ಬಿಟ್ರೆ ಈಗಲೇ ಕೊರಿಯರ್ ಮಾಡ್ತೀನಿ. ಯಾಕಣ್ಣ, ಏನಾಯ್ತು? ಹೊರಗಡೆ ಹೋಗಿ ನೋಡು. ನಾವು ನಮ್ಮ ಮನೆಗೆ ಸೊಸೆ ತರೋಕೆ ಮುಹೂರ್ತ ಇಟ್ಟು ಎಲ್ರನ್ನು ಕರಿತಾ ಇದ್ರೆ ಅವನ್ ಯಾವನು ಕೃಷ್ಣ ಅಂತ ಸಿಟಿ ರೋಡ್ನಲ್ಲೂ ಹನಿಮೂನ್ಗೆ ಹೋಗೋ ಹಾಗೆ ಫೋಟೋ ಅಂಟಿಸಿದಾನೆ. ಏನಣ್ಣ ನೀವು? ಅವನ್ ಯಾವನೋ ಕುನ್ನಿ ನನ್ನ ಮಗ. ಅವನ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡ್ರೆ ಹೆಂಗೆ ಹೇಳಿ? ಅವನು ಕುನ್ನಿನೇ ಆಗಿರ್ಬೋದು, ಆದ್ರೆ ಕುನ್ನಿ ಬೊಗಳೋವಾಗ ನನಗ್ಯಾಕೆ ಅಂತ ಆನೆ ತಲೆ ತಗ್ಗಿಸ್ಕೊಂಡು ಹೋಗ್ತಿದ್ರೆ ನೋಡೋ ಜನ ಆನೆಗೆ ಸಹನೆ ಜಾಸ್ತಿ ಅನ್ನಲ್ಲ, ಕುನ್ನಿಗೆ ಶೌರ್ಯ ಜಾಸ್ತಿ ಅಂತಾರೆ. ಹೋಗು, ಆ ಕೃಷ್ಣ ಅವನು ಎಲ್ಲೇ ಇದ್ರು ಹುಡುಕಿ ನಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿ ಮೇಲೆ ಕಣ್ಣು ಹಾಕ್ಬೇಡ ಅಂತ ಹೇಳು. ಅವನ್ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ ಅವನ್ನ ಹೊಡೆದು ಹೂತಾಕಿ ಅವನ್ ಫೋಟೋನ ಮಳೆ ಹೊಡೆದು ನೇತಾಕು. ಕೃಷ್ಣ ಅಂದ್ರೆ ನೀನ್ ತಾನೆ? ನಿನ್ನ ಹತ್ರ ಮಾತಾಡ್ಬೇಕು, ಬಾ. ಕಾಲೇಜ್ ಶುರು ಆಗಕ್ ಮುಂಚೆ ಇಲ್ಲ ಕಾಲೇಜ್ ಮುಗಿದ್ಮೇಲೆ ಬಾ, ನಾನೀಗ ಬ್ಯುಸಿ ಇದ್ದೀನಿ. ಏನ್ ದೊಡ್ಡ ಹೀರೋ ತರ ಮಾತಾಡ್ತಿದ್ಯಾ? ಪ್ರಿಯನ್ ಜೊತೆ ನೀನ್ ಬಾಳ ಓಡಾಡ್ತಿದ್ಯಂತೆ. ಇವತ್ತೇ ಈಗ್ಲೇ ಅದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು. ಅದನ್ ಕೇಳಕ್ ನೀನ್ ಯಾರೋ? ಆ ಮದ್ವೆ ಗಂಡನ್ ಚಿಕ್ಕಪ್ಪ. ಚಿಕ್ಕಪ್ಪ ಚಿಕ್ಕಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪ ಆಗಕ್ ಬರ್ಬೇಡ. ರೈಟ್ ಹೇಳೋ. ನಮ್ಮಣ್ಣ ನಿನಗೆ 3 ವಿಷಯ ಹೇಳು ಅಂತ ಹೇಳಿದಾನೆ. ಮೊದಲನೇದು ಬುದ್ಧಿ ಹೇಳು, ಕೇಳದೆ ಹೋದ್ರೆ ತಿದ್ದು, ಆಮೇಲೂ ಕೇಳದೆ ಹೋದ್ರೆ ಒದ್ದು ಬುದ್ಧಿ ಕಲ್ಸು ಅಂತ. ಅರ್ಥ ಆಯ್ತಾ? ವೇಸ್ಟ್ ಆಫ್ ಟೈಮ್. ತಿಳ್ಸಕ್ಕೆ ನಾನು ತಿಳುವಳಿಕೆ ಇಲ್ದಿರೋ ಹುಡುಗಾನು ಅಲ್ಲ, ತಿದ್ದೋಕೆ
ನಾನು ಯಾವ ತಪ್ಪು ಮಾಡಿಲ್ಲ. ವಧಿಸ್ಕೊಳ್ಳೋಕ್ಕೆ ನಾನು ಕೈಲಾಗ್ದಿರೋನು ಅಲ್ಲ. ಅಷ್ಟೇ ಅಲ್ಲ, ನಮ್ಮಣ್ಣ ಏನು ಹೇಳಿದಾರೆ ಗೊತ್ತಾ? ಮನುಷ್ಯರನ್ನ ಮಾತಾಡ್ಸು, ಸಾಕು ಪ್ರಾಣಿಗಳನ್ನ ಪಳಗ್ಸು, ನಿನ್ನಂತ ಕಾಡು ಪ್ರಾಣಿಗಳು ಸಿಕ್ಕಿದಾಗ ಬೇಟೆಯಾಡಿ ಮುಗಿಸು ಅಂತ. ಪ್ರೀತಿಯಿಂದ ಕರೆದ್ರೆ ನಾನು ಯಮಲೋಕಕ್ಕೆ ಬೇಕಾದ್ರೂ ಬರ್ತೀನಿ. ಹೊಗುರು ತೋರಿಸಿದ್ರೆ ನಿನ್ನೆ ಅಲ್ಲಿ ಕಳಿಸ್ತೀನಿ. ಸುಮ್ಮನೆ ಹೊರಟೋಗೋ. ಡೌಟೇ ಬೇಡ, ಇವ್ರು ನಿಮ್ಮವರೇ. ನಾನೇ ಹೊಡೆದಿದ್ದು. ಕೆಳಗಿಳಿದು ಬಾ. ನಾನೇ ಕೃಷ್ಣ, ಪ್ರಿಯಾನ್ ಪ್ರೀತಿಸ್ತಿರೋ. ನಮ್ಮ ಕಡೆಯವ್ರನ್ನೇ ಹೊಡೆದು ನಮ್ಮನೆಗೆ ಬರೋಕೆ ನಿನಗೆ ಎಷ್ಟೋ ಧೈರ್ಯ. ನಿನ್ ಮನೆಗೆ ಬರಕ್ಕೆ ಧೈರ್ಯ ಬೇಕಾಗಿಲ್ಲ, 2 ಕಾಲಿದ್ರೆ ಸಾಕು. ಇಲ್ಲಿ ನೀನ್ ನನ್ ಸಾಯಿಸ್ಬೋದು, ಆದ್ರೆ ನಾನ್ ಸಾಯೋದಕ್ಕೆ 1 ನಿಮಿಷದ ಮುಂಚೆ ನಿನ್ ಸಾಯಿಸ್ತೀನಿ. ಅದ್ರಲ್ಲಿ ಡೌಟೇ ಇಲ್ಲ. ನೀನ್ ರೌಡಿ ಆದ್ರೆ ನಾನ್ ಸ್ಟೂಡೆಂಟ್. ನಮ್ಮನ್ ಕೆಣಕಕ್ ಬಂದ್ರೆ ಈ ಸ್ಟೇಟ್ ಅಲ್ಲಿ ಸ್ಟೂಡೆಂಟ್ಗಳಿಗಿಂತ ದೊಡ್ಡ ರೌಡಿ ಯಾರು ಇಲ್ಲ. ಒಂದೇ ಒಂದು ಮಾತಾಡೋಣ, ಇವನ್ನೆಲ್ಲ ಸಾಯಿಸ್ಬಿಡ್ತೀನಿ. ಸಾಹಿತ್ಯ ನನ್ ಸಾಹಿತ್ಯ ಸಾಯ್ತೋ? ನಂದು ಕೂದಲು ಕೀಳಕ್ಕಾಗಲ್ಲ ನೀನು. ಇವನ್ ತರ ಎಷ್ಟ್ ಜನ ಇದಾರೆ ನಿನ್ನ ಹತ್ರ? 30 ಜನ,
50 ಜನ 100 ಇವರೆಲ್ಲ ಬರೀ ದುಡ್ಡುಗೋಸ್ಕರ ಕೆಲಸ ಮಾಡ್ತಾರೆ. ಆದ್ರೆ ಇಡೀ ಕರ್ನಾಟಕದಲ್ಲಿ ನನಗೆ ಅಂತ ಪ್ರೀತಿ ತೋರಿಸೋರು ಲಕ್ಷಾಂತರ ಜನ ಇದ್ದಾರೆ. ನೀನ್ ಇಟ್ಟಿರೋ ಅದೇ ಮುಹೂರ್ತದಲ್ಲಿ ಪ್ರಿಯಾ ನಿನ್ ಸೊಸೆ ಆಗ್ತಾಳೋ ಇಲ್ಲ ನನ್ನ ಹೆಂಡತಿ ಆಗ್ತಾಳೋ ನೋಡೇ ಬಿಡೋಣ. ಕಿತ್ತಾಕ್ತೀನಿ, ಗುಡ್ಡೆ ಹಾಕ್ತೀನಿ. ಈ ಸ್ಲಮ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಕೃಷ್ಣ ಮಾತ್ನಲ್ಲಿ ಮಾತ್ರ ತುಂಟ, ಮೈ ಮೇಲ್ ಬಿದ್ರೆ ತುಂಬಾ ಹೊರಟ. ಅಣ್ಣ, ಕೇರ್ ಮಾಡ್ದೆ ನಿಮ್ ಬಗ್ಗೆ ಕೇವಲವಾಗಿ ಮಾತಾಡಿ ಹೋಗ್ತಾವನಲ್ಲ, ಅದನ್ನ ನೋಡಿನೂ ನೀವು ಸುಮ್ಮನೆ ಇದ್ದೀರಲ್ಲ. ಯಾವುದಕ್ಕೂ ಪ್ರಿಯಾನ ಎತ್ತಾಕೊಂಡು ಬಂದು ಮನೇಲಿ ಇಟ್ಕೊಳ್ಳಿ. ಅರೆ ಬೀಗ್ರೆ, ಏನ್ ಇಲ್ಲಿ ನಿಂತ್ಕೊಂಡಿದ್ದೀರಾ? ತಂಗಿ ಮದ್ವೆ ನಗ್ನಗ್ತಾ ಇರಿ. ಹಲೋ, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಸೂರ್ಯಪ್ರಕಾಶ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಆ ಕೃಷ್ಣನ್ ಕಡೆ ಅವರು ಮಾರು ವೇಷದಲ್ಲಿ ಬಂದ್ರು ಬರ್ಬೋದು. ಪ್ಲೀಸ್ ಬಿ ಕೇರ್ಫುಲ್. ಡೋಂಟ್ ವರಿ, ನಾವು ಬಂದಿರೋದೇ ಅದಕ್ಕೋಸ್ಕರ. ಅಣ್ಣ, MS ಪಾಟೀಲ್ ಬಂದ್ರು. ಬರ್ಬೇಕು MP ಸಾಹೇಬ್ರು. ಎಲ್ಲ ಕಡೆ ಸೆಕ್ಯೂರಿಟಿ ಟೈಟ್ ಇದೆ ತಾನೆ? ಹೌದು ಸರ್, ಮದುವೆ ಮಂಟಪ ಸುತ್ತ ಸೆಕ್ಯೂರಿಟಿ ಟೈಟ್ ಇದೆ ಸರ್. ಅಪರಿಚಿತರನ್ನ ಯಾರನ್ನೂ ಒಳಗಡೆ ಬಿಡಬಾರ್ದು. ನೋಡು, ಆ ಕೃಷ್ಣ ನಿನ್ಗಿಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ಮದ್ವೆಲಿ ಏನಾದ್ರೂ ನಕ್ರ ಮಾಡಿದ್ರೆ ನೀವ್ 3 ದಿನ ಅಣ್ಣಂದ್ರನ್ನು ಮುಗಿಸ್ಬಿಡು ಅಂತ ನನಗೆ ನಮ್ಮ ಅಣ್ಣ ಹೇಳಿ ಕಳಿಸ್ತಾನೆ. ನೆನ್ಪಿಟ್ಕೋ. ಧೈರ್ಯವಾಗಿರು ಪ್ರಿಯಾ, ಯಾರಿಗೂ ಹೆದರ್ಬೇಕಾಗಿಲ್ಲ. ಅದಕ್ಕೆ ಪ್ರೀತಿ ಮಾಡೋರು ಯಾವತ್ತೂ ಹೆದರ್ಕೋಬಾರ್ದು ಅಂತ ನನ್ನ ಕೃಷ್ಣ ಹೇಳಿದ್ದಾನೆ. ಕೃಷ್ಣನ್ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ. ಅವನು ಖಂಡಿತ ಬರ್ತಾನೆ, ಬಂದು ನನ್ನ ಕರ್ಕೊಂಡು ಹೋಗ್ತಾನೆ. ಅವನ್ ಒಳಗಡೆ ಬಿಡಬೇಡಿ. ನೀವು ಮಾತ್ರ ಒಳಗಡೆ ಹೋಗೋ ಹಾಗಿಲ್ಲ. ಯಾಕೆ? ನಿಮ್ಮ ಹತ್ರ ಇನ್ವಿಟೇಷನ್ ಕಾರ್ಡ್ ಇದೆಯಾ? SP, ಅವನ ಹತ್ರ ಇನ್ವಿಟೇಷನ್ ಇದ್ದೆಷ್ಟು ಬಿಟ್ಟೆಷ್ಟು. ಮೊದಲು ಕತ್ತಿರ್ದ ಅದಕ್ಕೆ ಕೇಳ್ರಿ. ಅವನ ಮದುವೆಗೆ ಯಾರು ಕರೆದಿಲ್ಲ. ಯಾರೋ ಕರೆದ್ರು ಅಂತ ನಾನು ಇಲ್ಲಿ ಬರ್ಲಿಲ್ಲ, ಕರ್ಕೊಂಡೋಗಕ್ ಬಂದಿರೋದು. ಯಾರನ್ನ? ಮದುವೆ ಹೆಣ್ಣನ್ನ. ನಾನ್ ಮದುವೆ ಆಗ್ಬೇಕು ಅಂತಿರೋ ಹುಡುಗಿನ. ಯಾಕೋ ಮದುವೆ ಆಗೋ ಹುಡುಗಿನ ನೀನ್ ಕರ್ಕೊಂಡು ಹೋಗ್ಬೇಕು? ಪ್ರಿಯಾ ನಿನ್ ಮನೆ ಸೊಸೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು. ಅವಳು ನನ್ ಪ್ರೀತಿಸ್ತಿದ್ದಾಳೆ ಅನ್ನೋ ವಿಷಯನೂ ನಿನಗೆ ಗೊತ್ತು. ಬೇಕಾದ್ರೆ ಕರೆದು ಕೇಳಿ ಸರ್. ನಿನ್ನ ಪ್ರೀತಿಸ್ತಾಳ? ನನ್ ಸೊಸೆ. ಸೂರ್ಯಪ್ರಕಾಶ್, ಮದ್ವೆ ಹೆಣ್ಣನ್ ಬರಕ್ ಹೇಳಿ. ಪ್ರಿಯಾ, ಪ್ರಿಯಾ. ಪ್ರಿಯಾ, ಏನಮ್ಮ ಇವನು ಹೇಳ್ತಿರೋದು? ನೀನ್ ಇವನ್ನ ಪ್ರೀತಿಸ್ತೀಯಂತೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾನಂತೆ. ಪ್ರೀತಿಸ್ತೀಯಾ? ನೀನ್ ಸುಮ್ಮನೆ ರಣ. ಇವಳೇನ್ ಕೇಳೋದು? ಈ ಜನರ ಮುಂದೆ ಇವನೊಬ್ನೇ ಬಂದು ಇಷ್ಟೆಲ್ಲ ಮಾತಾಡ್ತಾ ಇದ್ರು, ನನ್ನ ನೋಡ್ಕೊಂಡು ಸುಮ್ಮನೆ ಅಂತ ಹೇಳ್ತೀಯ? ನೀನ್ ಒಂದ್ ಮಾತು ಹೇಳೋಣ. ಅಯ್ ಕೃಷ್ಣ, ನನ್ ಮುಂದೆ ನೀನು ಬಚ್ಚಾಕಣೋ. ನನ್ನ ಹತ್ರ ಹಣ ಇದೆ, ಪೊಲೀಸ್ ಪವರ್ ಇದೆ, ಪೊಲಿಟಿಕಲ್ ಪವರ್ ಇದೆ, ಗೂಂಡಾ ಪವರ್ ಇದೆ. ಐ ಆಮ್ ದ ಕಿಂಗ್ ಮೇಕರ್. ಯುನೋ, ನಿನ್ ಹಿಂದೆ ಯಾರಿದ್ದಾರೆ ಅಂತ ಇಷ್ಟೊಂದು ಎಗರಾಡ್ತೀವ? ನಾನ್ ಯಾರು? ನನ್ ಕೆಪಾಸಿಟಿ ಏನು? ನನ್ನಿಂದ ಯಾರಿದ್ದಾರೆ ಅಂತ ಒಂದ್ಸರಿ ತಲೆ ಎತ್ ನೋಡೋ. ನೋಡ್ದ ಈ ತುಂಟನ್ಗೆ ಎಷ್ಟು ನೆಂಟ್ರು ಎಷ್ಟು ಬಂಟ್ರು ಅಂತ? ಲವ್ ಮರಿ, ಇದು ಬರೀ ಟ್ರೈಲರ್ ಅಮ್ಮ. ಇನ್ನು ಮೇನ್ ಪಿಕ್ಚರ್ ನೋಡಿದ್ರೆ ಅದ್ರೋಗ್ಬಿಡ್ತೀಯ. ನಿನಗೆ ರೌಡಿಗಳ ಬಲ ಇದ್ರೆ ನನಗೆ ಸ್ನೇಹಿತರ ಬಲ ಇದೆ. ನಮ್ಮ ಸ್ಟೂಡೆಂಟ್ಗಳ ಶಕ್ತಿ ಮುಂದೆ ನಿನ್ನ ಗೂಂಡಾ ಶಕ್ತಿ ಜೂಜೂಬಿ. SP,
ಯುವಶಕ್ತಿ ಪೊಲೀಸ್ ಶಕ್ತಿ ಅಂತ ಮಾತಾಡ್ತಾ ಇದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇದ್ರಲ್ರಿ. ಶೂಟ್ ಮಾಡ್ರಿ. ಶೂಟ್ ಮಾಡ್ತೀರಾ? ಮಾಡ್ರಿ. ಅದೆಷ್ಟು ಜನರನ್ನ ಶೂಟ್ ಮಾಡ್ತೀರಾ? ನಿಮ್ಮ ಹತ್ರ ಎಷ್ಟು ಜನ ಪೊಲೀಸರು ಇದ್ದಾರೆ? ಅವ್ರ ಹತ್ರ ಎಷ್ಟು ಗನ್ಗಳಿದೆ? ಅದ್ರಲ್ಲಿ ಎಷ್ಟು ಬುಲೆಟ್ಗಳಿದೆ? ನೀವ್ ಅನ್ಕೊಂಡಾಗ ಶೂಟ್ ಮಾಡಿದ್ರು ಒಂದು ಚಿಕ್ಕ ಲೆಕ್ಕ ಹಾಕೊಳ್ರಿ, ಮಿಕ್ಕಿದವ್ರೆಲ್ಲ ಸೇರ್ಕೊಂಡು ಚಿಂದಿ ಚಿಂದಿ ಎಬ್ಬಿಸ್ಬಿಡ್ತಾರೆ. ಏನ್ರಿ ಮುಖ ನೋಡ್ತಿದ್ದೀರಾ? ಒಂದ್ 4 ಜನ ಸಾಯಿಸ್ರಿ, ಮಿಕ್ದವ್ರೆಲ್ಲ ನಾಯಿ ತರ ಓಡೋಗ್ತಾರೆ. ರೇ ಮಿಸ್ಟರ್, ಓಡೋಗೋ ನಾಯಿಗಳನ್ನ ಸಾಕಿರೋದು ನೀವು, ನಮ್ಮ ಹತ್ರ ಇರೋದು ವಿಶ್ವಾಸ ಇರೋ ನಿಯತ್ತಿನ ನಾಯಿಗಳು. ನಮ್ಮ ಕೃಷ್ಣ ಒಂದೇ ಒಂದು ಮಾತು ಹೇಳಿ, ಬರೀ ಬೊಗಳೋದಷ್ಟೇ ಅಲ್ಲ, ಕಚ್ಚಿ ಚಿಂದಿ ಚಿತ್ರಣ ಮಾಡ್ಬಿಡ್ತೀವಿ. ನೀವು ಶೂಟ್ ಮಾಡ್ತಿರೋ ಇಲ್ಲ ನಾನೇ ಶೂಟ್ ಮಾಡ್ಲೋ? ರವಿ, ಸರ್ ಏನ್ ಮಾಡ್ತಾ ಇದ್ದೀರಾ? ಕಂಟ್ರೋಲ್, ಸಮಾಧಾನ ಮಾಡಿ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು, ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಏನೋ ಪೊಲೀಸ್ನವರು ಅಂತ ಸುಮ್ಮನೆ ಬಿಡ್ತಾ ಇದೀವಿ, ಇಲ್ಲಾಂದ್ರೆ ನಿಮ್ಗೂ ಒಂದ್ ಗತಿ ಕಾಣಿಸ್ಬಿಡ್ತಿದ್ವಿ ಅಲ್ವೇನ ಕೃಷ್ಣ? ಅವತ್ತು ಆ ಕೃಷ್ಣ ನಕ್ಕಿದ್ದಕ್ಕೆ ಕುರುಕ್ಷೇತ್ರನೇ ಆಗೋಯ್ತು. ಇವತ್ತು ಈ ಕೃಷ್ಣ ಇಲ್ಲಿ ಹಿಂಗೆ ನಗ್ತಾ ಇದ್ರೆ ರಣರಂಗನೇ ಆಗೋಗುತ್ತೆ. ನಾವು ಗುರುಗಳ ಮುಂದೆ ಮಾತ್ರ ವಿದ್ಯಾರ್ಥಿಗಳು, ನಿಮ್ಮಂತ ಗೂಂಡಾಗಳ ಮುಂದೆ ಸೃಷ್ಟಿ ಸ್ಥಿತಿ ಲಯ ಅನ್ನೋ 3 ಅವತಾರ ಎತ್ತೋ ತ್ರಿಮೂರ್ತಿಗಳು. ಇಷ್ಟೆಲ್ಲ ಬುದ್ಧಿವಂತಿಗೆಂದ ಆಡೋ ನೀನು. ಮದುವೆ ಮಾಡೋಕ್ಕೆ ಮೊದಲು ಮಂಟಪದಲ್ಲಿ ನಿನ್ ಮಗ ಇದ್ದಾನ, ಹೋಗಿ ನೋಡೋ. ಅಣ್ಣ, ರಾಜ ಎಲ್ಲೂ ಕಾಣ್ತಾ ಇಲ್ಲ ಅಣ್ಣ. ನೀನ್ ಯಾವಾಗ ಪ್ರಿಯಾನ್ ಕರ್ಕೊಂಬಂದ್ ನಿಮ್ ಮನೇಲಿ ಇಟ್ಕೊಂಡು ಆವಾಗ್ಲೇ ನಿನ್ ಮಗನ್ನ ಗಿವ್ ಅಂಡ್ ಟೇಕ್ ಪಾಲಿಸಿ ಚೆನ್ನಾಗಿದೆ ಅಲ್ಲ? ಒಂದ್ ನಿಮಿಷ ಸೂರ್ಯಪ್ರಕಾಶ್, ಹುಡುಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತ ಮಾಡೋದು ಕಾನೂನು ಪ್ರಕಾರ ತಪ್ಪು. ಇದು ನಿಮ್ಮ ಕುಟುಂಬದ ವಿಷಯ, ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡಬೇಡಿ ಪ್ಲೀಸ್. ಲುಕ್ ಮಿಸ್ಟರ್ ಕೃಷ್ಣ, ಇಲ್ಲಿ ಯಾವ ತರದ ಗಲಾಟೆನೂ ಆಗ್ಬಾರ್ದು. ಹುಡುಗಿ ನಿಮ್ ಜೊತೆ ಬರ್ತೀನಿ ಅಂದ್ರೆ ನೀವು ಕರ್ಕೊಂಡು ಹೋಗ್ಬೋದು. ಏನಮ್ಮ, ಇವ್ರ ಜೊತೆ ಹೋಗಕ್ ಇಷ್ಟನಾ? ರೈಟ್ ಕೃಷ್ಣ, ಗುಡ್ ಲಕ್. ಈ ಕೃಷ್ಣ ಮಾತ್ನಲ್ಲಿ ಮಾತ್ರ ತುಂಟ, ಮೈ ಮೇಲ್ ಬಿದ್ರೆ ತುಂಬಾ ಒರಟ. ರವಿ, ನನಗಿಷ್ಟೆಲ್ಲ ಅವಮಾನ ಮಾಡಿರೋ ಅವರಿಬ್ರು ಹೆಣ ಸುಡಕ್ಕಾಗ್ಲಿ ಹೂಳಕ್ಕಾಗ್ಲಿ ಸಿಗಬಾರ್ದು. ಏಯ್, ಏನು ಏನೋ ನಿಂದು? ಯಾವಾಗ ನೋಡ್ಲಿ ನಿನ್ ಬಾರೆ ಹಿಡಿದವನ್ನ. ಎಲ್ರಿ ಅವನು? ನಮ್ಗಿಂತ ಮುಂಚೆನೆ ಬಂದಲ್ಲ. ಎಲ್ಲೇ ನಿನ್ ಮೈದಾ?
ಮಾಡಿದ್ರು ಇವಳನ್ನ ಶೂಟ್ ಮಾಡ್ಬಿಡ್ತೀನಿ ಹುಚ್ಚ. ಶೂಟ್ ಮಾಡ್ತೀಯಾ? ಮಾಡೋ ಮಾಡೋ. ನಿನಗೆ ಅವತ್ತೇ ಹೇಳಿದ್ದೀನಿ, ಬರ್ತೀನಿ, ಹೊಡಿತೀನಿ, ಕಿತ್ತಾಕ್ತೀನಿ, ಗುಡ್ಡೆ ಹಾಕ್ತೀನಿ. ಈ ಸ್ಲಮ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ. ಏನು ಹೊಡಿತ್ಯಾ? ಹೊಡಿಯ ಹೊಡೆ ನೀನು. ಸಾಯೋದು ಸಾಯಿಸೋದೇ ಆದ್ರೆ ಮನುಷ್ಯ ಹುಟ್ಟೋದು ಯಾಕೋಬೇಕು? ನಿಂದು ಒಂದ್ ಜನ್ಮನ. ಕೊನೆಗೂ ಬಂದಲ್ಲಪ್ಪ. ಅಬ್ಬಬ್ಬಬ್ಬಬ್ಬಬ್ಬ. ಏನೇ ನಿನ್ನ ಅವಸ್ಥೆ? ಯಾಕೋ ಅಷ್ಟು ತಡ ಆಯ್ತು? ನಾನೇನ್ ಸಿನಿಮಾ ನೋಡ್ಕೊಂಡ ಬರ್ತಾ ಇದ್ದೀನಿ. ಮತ್ತೆ ಆ ಅವಸ್ಥೆನ ಯಾಕೆ ಕೇಳ್ತೀಯಾ? ಸರಿ ಸರಿ, ಈಗ ಅದೆಲ್ಲ ಇರ್ಲಿ, ಮೊದ್ಲು ಬಂದ್ ready ಬನ್ನಿ ಆಗು. ಬನ್ನಿ ಬನ್ನಿ ನಡಿ. ಮಾಂಗಲ್ಯ ಧಾರಣ ಮುಹೂರ್ತೋಸ್ತು ಮುಹೂರ್ತೋಸ್ತು. ಮಾಂಗಲ್ಯ ಧಾರಣ ಮಾಡಿ ಗಟ್ಟಿ ಬೇಡ ಗಟ್ಟಿ ಬೇಡ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಗಂಟೆ ಕೂತ್ಕೋ. ಮಂಗಳ ಕಾರ್ಯದ ಮಧ್ಯೆ ಯಾವತ್ತೂ ಹೇಳ್ಬಾರ್ದು. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರೆ. ಅದೆಲ್ಲ ನನ್ನಿಂದ ತಾನೇ ಆಯ್ತು. ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ನೀ ನನ್ನ ವೈರಿನೇ ಆದ್ರೂ ನಿನ್ನಲ್ಲಿ ಇಷ್ಟವಾದ ಗುಣ ಏನ್ ಗೊತ್ತಾ? ಹೇಳಿದ್ದನ್ನ ಮಾಡಿ ತೋರ್ಸೋ ಛಲ. ನಿನ್ನ ಯಾವುದೇ ಒಂದು ವಸ್ತುನ ವ್ಯಕ್ತಿನ ಆಸೆ ಪಟ್ಟರೆ ಸಾಲದು, ಅದನ್ನ ಪಡೆಯೋ ಯೋಗ್ಯತೆ ಕೂಡ ಇರಬೇಕು. ಅದು ಇಲ್ಲದೆ ಇದ್ದಾಗ ಅದನ್ನ ಯೋಗ್ಯವಾದ ಜಾಗಕ್ಕೆ ಸೇರಿಸಿ ಆಶೀರ್ವಾದ ಮಾಡಬೇಕು. ರವಿ ಬಾಯ್ಲಿ. ತಗೋ ಕೃಷ್ಣ, ನಿನಗ್ ನಮ್ಮ ಆಶೀರ್ವಾದ ಮಾತ್ರ ಅಲ್ಲ, 6 ಕೋಟಿ ಕನ್ನಡಿಗರ ಆಶೀರ್ವಾದನೂ ಇದೆ. ಕಟ್ಟು ತಾಳಿ, ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಕಂಠೆ ಭಕ್ತಾನಿ ಶಿವಗೆ ಸಂಜೀವ ಶರದಾಂ ಶತಂ. ಅರೆ ಏನ್ರಿ ಇವ್ರು?